ಜಾನಿ ಡೆಪ್ ಗೊತ್ತಾ ನಿಮ್ಗೆ? ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಮೀಟ್ ಮಾಡಿದ್ದೀರಾ? ನಾನು ಮೀಟ್ ಮಾಡಿ ಏನು ಗೊತ್ತಿಲ್ಲ, ಎಲ್ಲ ಮಿಕ್ಸ್ ಐತೆ. ಮತ್ತು ಇದು ಡ್ರಿಂಕ್ಸ್ ಗಿಂಕ್ಸ್ ಅಲ್ಲಪ್ಪ. ಮತ್ತೆ ಇದು ನಿಂಬೆಹಣ್ಣು ಜ್ಯೂಸಿಗೆ ಐಸ್ ಹಾಕಿದ್ದು ಸ್ವಲ್ಪ ಮೇಲೆ ಪುದೀನ ಹಾಕ್ಯಾರ. ಆ ಪುದೀನದಾಗ ಸ್ವಲ್ಪ ನಿಂಬೆಹಣ್ಣು ಹಾಕ್ಯಾರ ಮೇಲೆ. ಜ್ಯೂಸ್ ಕುಡಿಯಾಕೈತೀವಿ ಅಷ್ಟೇ. ಕೋಲ್ಕತ್ತಾದ ಶ್ರೀಕಾಂತ್ ಅವರು ಇಲ್ಲಿಗೆ ನಮಗೆ ಈ ಹೋಟ್ಲ್ ಹೆಸರೇನು ಯಾವುದು ಬ್ಲಾಕ್ ಪರ್ಲ್ ಹೋಟ್ಲಲ್ಲಿ ಶ್ರೀಕಾಂತ್ ಅವರು ಏನು ಬೇಕು ಅಂತ ಕೇಳ್ತಿದ್ದಾರೆ. ಸೊ ನಾವು ನಾನ್ ವೆಜ್ ಅಂದಿದ್ದೀವಿ. ಸೊ ನಾನ್ ವೆಜ್ಜಲ್ಲಿ ಏನು ಸ್ಪೆಷಲು? ಎಲ್ಲ ಹೋಟ್ಲಿಗೆ ಹೋದ್ರೆ ಈಗ ಹೋಟ್ಲಿಗೆ ಯಾಕೆ ಬರ್ತೀವಿ ಹೇಳಿ? ನಾನ್ ವೆಜ್ ತಿನ್ನೋಕ್ಕೆ ಬರೋದು. ವೆಜ್ಜು ಯೂಶಲಿ ಎಲ್ಲ ವೆಜ್ ಹೋಟ್ಲಿಗೆ ಹೋದ್ರೆ ನಮಗೆ ಶಾಂತಿ ಸಾಗಲ್ಲ. ಇಲ್ಲಿ ಇಂಥ ಹೋಟ್ಲಿಗೆಲ್ಲ ಬಂದಾಗ ಸೊ ನಾನ್ ವೆಜ್ಜೇ ತಿನ್ನಬೇಕು. ಬ್ಲ್ಯಾಕ್ ಪರ್ಲಲ್ಲಿ ಏನಪ್ಪ ಅಂದರೆ ಒಂಥರ ಡಿಫ್ರೆಂಟ್ ಆಗಿದೆ ಹೋಟ್ಲು. ಸೊ ಯಾವತ್ತಾರು ನೀವು ಈ ಕಡೆ ಮಾನತಳ್ಳಿ ಕಡೆ ಬಂದರೆ ಒಂದ್ಸಲ ಟ್ರೈ ಮಾಡಿ. ಆಂಬಿಯನ್ಸ್ ಸೂಪರ್ ಆಗಿದೆ. ಸಿಕ್ಕಾಪಟ್ಟೆ ಜನ, ನೀವು ನೋಡಿದ್ರಲ್ಲ ಎಷ್ಟು ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿದ್ದಂಗೆ ಇರುತ್ತೆ. ಪರವಾಗಿಲ್ಲ ಇಡೀ ನೀರಿನ ಬಾಟ್ಲ ಇಲ್ಲೆಲ್ಲ ಒಂಥರ ಡಿಫ್ರೆಂಟ್ ಆಗಿದಾರೆ. ಇವರು ದೊಡ್ಡ ಪಿಕ್ಚರ್ ಆ್ಯಕ್ಟರ್ಗಳು ಇದ್ದಂಗೆ ಇದಾರೆ. ಇಲ್ಲೆಲ್ಲ ಜ್ಯೂಸ್ ಕೌಂಟ್ರು ಒಂಥರ ಚೆನ್ನಾಗಿದೆ. ಅಲ್ಲೆಲ್ಲ ಟೆಂಪಲ್ಸು ಅಸ್ಥಿ ಪಂಜರ ಅದೆಲ್ಲ ಚೆನ್ನಾಗಿ ಒಂಥರ ಡಿಫ್ರೆಂಟಾಗಿ ಐತೆ ಹೋಟ್ಲು. ಫುಡ್ಡು ಭಾರಿ ಟೇಸ್ಟ್ ಇದ್ದಂಗೆ ಇದೆ. ಅದಕ್ಕೆ ಎಷ್ಟು ಜನ ಬರ್ತಾರೆ ನಮಗೆ ಗೊತ್ತಿಲ್ಲಲ್ಲ. ನೋಡೋಣ ತಿಂದು ಹೆಂಗ ಏನು ಸ್ಟಾರ್ಟರ್ ಕೋರ್ಸ್ ಹೊಟ್ಟೆ ತುಂಬಿಡ್ತಾರೆ. ಹೊಟ್ಟೆ ತುಂಬಿಸ್ಬಿಡ್ತಾರೆ. ಹುಷಾರಾಗಿ ಸ್ವಲ್ಪ ತಿನ್ಬೋದು. ಎಲ್ಲ ಟೇಸ್ಟ್ ಮಾಡೋಣ. ಎಲ್ಲ ಒಂದೇ ಸಲ ತಿಂದು ಹೊಸ ಚೆನ್ನಾಗಿ ಊಟ ಮಾಡಿ ಇಲ್ಲಿ ಬರ್ರಿ ಅಷ್ಟೇ. ಸ್ಪೂನ್ ತಗೊಂಡು ಅಂದರೆ ಖರ್ಚು ಮಾಡೋದು ಇಷ್ಟ ಬಂದಿರ್ತಾವೆ. ಇದು ಚೆನ್ನಾಯ್ತಲ್ಲ. ನಾವು ಒಂದೇ ಸ್ಪೂನ್ ಥರ ಗಣ ತೊಗೊಳ್ಳೋಣ ಸ್ಪೂನ್ ಅಂತೀವಿ. ಎಷ್ಟೊಂದು ಕೊಡ್ರಪ್ಪ. ಇನ್ನೊಂದು ಎಲ್ಲ ಹೋಟ್ಲಲ್ಲೂ ಇಂಥ ಬಾರ್ಬಿಕ್ಯೂ ಇರೋ ಕಡೆ ಈ ಆಲೂಗಡ್ಡೆದು ಏನೋ ಮಾಡಿಕೊಡ್ತಾರೆ. ಮಸ್ತ್ ಐತೆ. ಬಟ್ ಏನಂದ್ರೆ ಇವರು ನಾವು ಯಾವ್ದು ನೋಡ್ಲಿಲ್ಲ ಹಣ ಮೈನಸ್ ಹಾಕ್ಸ್ಕೊಡ್ರ. ಇವರು ಕುಪ್ಪಿಗೆ ಇಟ್ಟುಬಿಡ್ರ. ಎಷ್ಟನ ತಿನ್ಬೋದು ಮೈನಸ್. ನೀವು ಜಾಸ್ತಿ ತಿನ್ಬೇಡ್ರಿ. ಮತ್ತೆ ಆರಿ ಬರ್ತಾ ಬಡಿಬೋದು ಬಂದರೆ ಮಾತ್ರ ಹೇಳ್ತಾರೆ. ದೊಡ್ಡದಾಗೆ ತಿನ್ಬೋದು. ಎಷ್ಟನ ತಿನ್ಬೋದು. ಗಮ್ಮಷ್ಟಿದ್ರೆ ತಿನ್ಬೋದು ನೋಡಿ. ನಾನೇ ಬಾಯಿ ನೀರು ಬರ್ಸ್ಕೊಂಡು ತಿನ್ನಕತ್ತೀನಿ. ಅಂತ ಬರೀ ಅವಾಗಿಂದ ಈಗ ಕೂಡ ತಿನ್ಬೋದು.
ಜಿಲೇಬಿ, ಅದರಲ್ಲೂ ಪಾನ್ ಫ್ಲೇವರ್ ಅಂತೆ. ನಾನು ಫಸ್ಟ್ ಟೈಮ್ ಜಿಲೇಬಿ ಗೊತ್ತು, ಬಟ್ ಪಾನ್ ಫ್ಲೇವರ್ ಜಿಲೇಬಿ ನಾನು ಯಾವತ್ತೂ ತಿಂದಿಲ್ಲ. ಸೊ ಫಸ್ಟಲ್ಲಿ ಟ್ರೈ ಮಾಡೋಣ. ಬಾಯ್ಲಿ ಈ ಟೋಪಿ ಬಿಟ್ಬಿಟ್ರೆ ಅವತ್ತು ಯಾರನ್ನ ತಗೊಂಡ್ಬಿಡ್ತಾರೆ, ತುಂಬ ಜನ ಇದ್ದಾರೆ ಅದಕ್ಕೆ. ಇದು ತಿಂದ್ರೆ ಪಾನ್ ತಿಂದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿ ಪಾನ್ ತಿನ್ನೋದೇ ಬರುತ್ತೆ. ತುಂಬ ಚೆನ್ನಾಗಿದೆ ಹೋಟ್ಲು. ಫಸ್ಟ್ ಟೈಮ್ ಈ ಥರ ಒಳ್ಳೆ, ನನಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಗೊತ್ತಿತ್ತು ಇನ್ಸ್ಟಾಗ್ರಾಮ್ ಪೇಜ್ ಅವಾಗ ಯಾರೋ ಫ್ರೆಂಡ್ಸ್ ಬರ್ತಾ ಇದ್ರು. ಇದು ಇಂಡಿಯಾಸ್ ಬಿಗ್ಗೆಸ್ಟ್ ಪ್ರೈವೇಟ್ ಫಿಲ್ಮ್ ರೆಸ್ಟೋರೆಂಟ್. ದಿಸ್ ಇಸ್ ಬಿಗ್ಗೆಸ್ಟ್ ಪ್ರೈವೇಟ್ ಫಿಲ್ಮ್ ರೆಸ್ಟೋರೆಂಟ್. ಇದು ಸ್ವಲ್ಪ ಕೆಲಸ ಇದೆ ಮಾಡಬೇಕು. ಥೀಮ್ ಬರುತ್ತೆ ಟೋಟಲಿ ಥಿಯೇಟರ್ ಟೈಪ್ ರೆಸ್ಟೋರೆಂಟ್ ಇನ್ ಇಂಡಿಯಾ ಫಸ್ಟ್. ಇಂಡಿಯಾದಲ್ಲಿ ಯಾವ ಥರ ಹೋಟ್ಲು ಸರ್ ಇದು? ಇದು ಪೈರೇಟ್ ಫಿಲ್ಮ್ ರೆಸ್ಟೋರೆಂಟ್. ಓಕೆ ಓಕೆ. ಬಿಗ್ಗೆಸ್ಟ್ ಪೈರೇಟ್ ಫಿಲ್ಮ್ ರೆಸ್ಟೋರೆಂಟ್ in ಇಂಡಿಯಾ. And I'm going to make it the biggest theatre restaurant in the world. ವರ್ಲ್ಡ್. ಇಲ್ಲಿ ಒಂದೇ ಕಡೆ ಇರೋದು ಬೇರೆ ಸೈಡ್ ಇದೆ. ಬೇರೆ ಕಡೆ ನೋಡಿ ಬ್ಲ್ಯಾಕ್ ಮಾಡಿ ಅಲ್ಲಿ ಕೋರಮಂಗಲಲ್ಲಿ ಇದ್ದಾರೆ, ಆಮೇಲೆ ಚೆನ್ನೈಯಲ್ಲಿ ಇದ್ದಾರೆ. ವೆರಿ ನೈಸ್. ಫುಡ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಸ್ಟಾಫ್ ಅಷ್ಟೇ ತುಂಬ ಚೆನ್ನಾಗಿದೆ. ಫ್ರೆಂಡ್ಲಿ ಇದೆ. ಒಂದು ಒಳ್ಳೆ ಫ್ಯಾಮಿಲಿಗೆಲ್ಲ ತುಂಬ ಚೆನ್ನಾಗಿದೆ. ವೆಜ್ಜು ನಾನ್ ವೆಜ್ ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ಒಂದು ಯಾವುದೋ ಬೇರೆ ದೇಶಕ್ಕೆ ಬಂದಿದ್ದೀವಿ ಅನ್ಸುತ್ತೆ ಒಳಗೆ. ಅದೇ ಥರ ಫೀಲಿಂಗ್ ಇರ್ಬೋದು. ಹೌದು, ಅದೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದೇ ಕಾನ್ಸೆಪ್ಟ್, ಅದೇ ಥರ ಫೀಲಿಂಗ್ ಇರ್ಬೋದು. ತುಂಬ ಖುಷಿ ಆಗಿದೆ. ಅದಕ್ಕೋಸ್ಕರ ಈಗ ಸ್ಪೆಷಲಿ ಅದ್ರ ಜೊತೆಗೆ ಸಾಂಗ್ಸ್ ಅಷ್ಟೇ, ಎಲ್ಲ ಸಾಂಗ್ಸ್ ಹಾಕ್ತಾರೆ. ಕೆಲವೊಂದು ಕಡೆ ಕನ್ನಡ ಸಾಂಗ್ಸ್ ಎಲ್ಲ ಹಾಕ್ತಾರೆ. ಖುಷಿ ಆಯಿತು. ಬೇರೆ ಕಡೆ ಹಾಕ್ಲೇಬೇಕು ತಾನೆ. ಹೌದು ಹೌದು, ಎಲ್ಲ ಖುಷಿ ಆಯಿತು. ಎಲ್ಲ ಸಾಂಗ್ಸ್ ಎಲ್ಲ ಹಾಕಿದ್ರು. For us, customers are customers. Yes. For customers. ತುಂಬ ಚೆನ್ನಾಗಿದೆ ಹೋಟ್ಲು. ಹೋಟೆಲ್ ಎಲ್ಲ ಜನ ಬನ್ನಿ, ಅದು ತುಂಬ ಚೆನ್ನಾಗಿದೆ ಫುಡ್ ಇದೆ. ಆ್ಯಂಡ್ ಇದು ಡಿಫ್ರೆಂಟ್ ಸ್ಟೈಲಲ್ಲಿ ಫುಡ್ ಇರುತ್ತೆ. ಆಮೇಲೆ ಕಾನ್ಸೆಪ್ಟ್ ಡಿಫ್ರೆಂಟ್ ಇದೆ. ಇದು ಇಂಡಿಯಾಸ್ ಬಿಗ್ಗೆಸ್ಟ್ ಪೈರೇಟ್ ಥೀಮ್ ರೆಸ್ಟೋರೆಂಟ್. ಆ್ಯಂಡ್ ಟೋಟಲ್ ಕಾಸ್ಟ್ಯೂಮ್ಸ್ ಆ್ಯಂಡ್ ಫುಡ್ ಆರ್ ಆಲ್ ರಿಲೇಟೆಡ್ ವಿತ್ ದ ಪೈರೇಟ್ ಥೀಮ್. ಸೊ ತುಂಬ ಚೆನ್ನಾಗಿದೆ, ಬನ್ನಿ. ನೋಡೋರಲ್ಲ, ಇಷ್ಟೊತ್ತು ನಾವು ಹೋಟ್ಲಲ್ಲಿದ್ವಿ, ಸರ್ರು ಹೇಳಿದ್ರು. ತುಂಬಾ ಖುಷಿ ಆಯ್ತು ಈ ಹೋಟ್ಲಿಗೆ ಬಂದು ನಮಗೆ. ಯೂಶಲಿ ನಾವು ಬೆಂಗಳೂರಲ್ಲಿ ಸುಮಾರು ಹೋಟ್ಲ್ಗಳಿಗೆ ಹೋಗಿದ್ದೀವಿ, ನಾನು ಸುಷ್ಮಿತಾ ಅವರು. ಬಟ್ ಇದ್ರಲ್ಲಿ ಬಂದಾಗ ನಮಗೆ ಒಂದು ಅನ್ಸಿದ್ದೇನಪ್ಪ ಅಂದರೆ, ನಮಗೊಂದು ಡಿಫ್ರೆಂಟ್ ಕೈಂಡ್, ನನಗೊಂಥರ ಏನೋ ಯಾವುದೋ ಒಂದು ದೇಶಕ್ಕೆ ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಸಿನಿಮಾ ನೋಡಿದ್ದೀವಿ. ಆ ಸಿನಿಮಾದಲ್ಲೇ ಹೋದಾಗ ಒಂಥರ ಫೀಲ್ ಆಯಿತು. ಒಳಗಡೆ ಇರೋ ಸ್ಟಾಫ್ ಆಗಲಿ, ಅಲ್ಲಿ ಇರೋ ಚೇರ್ ಆಗಲಿ, ಸ್ಪೆಷಲಿ ವಾಶ್ರೂಮು ಒಂಥರ ಡಿಫ್ರೆಂಟ್ ಆಗಿದೆ. ವಾಶ್ರೂಮ್ ಎಲ್ಲ ಶೂಟ್ ಮಾಡೋಕ್ಕಾಗಲ್ಲ. ಸೊ ನೀವು ವಾಶ್ರೂಮ್ ಒಂಥರ ಡಿಫ್ರೆಂಟ್ ಫೀಲಲ್ಲೇ ಇದೆ. ನನಗೆ ತುಂಬ ಇಷ್ಟ ಆಗಿದೆ ಏನಪ್ಪ ಅಂದರೆ, ಇಲ್ಲಿ ಒಂದು ಫುಡ್ ಟೇಸ್ಟ್. ಆಮೇಲೆ ಯಾರು ಆರಿಫ್ ಅನ್ಕತೀನಿ ಅವ್ರ ಹೆಸರು, ಐ ಥಿಂಕ್ ಫುಡ್ ಅವ್ರನ್ನೂ ಮೀಟ್ ಮಾಡಿಸಿದ್ರು. ನಾನು ಆಲ್ರೆಡಿ ವಿಡಿಯೋದಲ್ಲಿ ಹಾಕಿದ್ದೀನಿ. ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ನನಗೆ ಎಲ್ಲನೂ ಸ್ಟಾರ್ಟರಿಂದ ಹಿಡಿದು ಕಂಪ್ಲೀಟ್ ಫುಡ್ಡೇ ತುಂಬ ಇಷ್ಟ ಆಯಿತು. ಸೊ ನೀವು ಅಷ್ಟೇ ಮಾರತಳ್ಳಿ ಸುತ್ತಮುತ್ತ, ವೈಟ್ ಫೀಲ್ಡು, ಈ ಕಡೆ ಬಾಣಸ್ವಾಡಿ ಸುತ್ತಮುತ್ತ ಯಾರ್ಯಾರು ಇದ್ದೀರೋ, ನೀವು ವೀಕೆಂಡ್ ಆಗಲಿ ವೀಕ್ ಡೇಸಲ್ಲಾಗಲಿ ದ ಬೆಸ್ಟ್ ಹೋಟ್ಲಪ್ಪ ಯಾವುದಪ್ಪ ಅಂದರೆ ನಾನು ಹೇಳಿದಂಗೆ ಬ್ಲ್ಯಾಕ್ ಪರ್ಲ್. ಒಂದ್ಸಲ ಬಂದು ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಟೇಸ್ಟ್ ಏನು ಅಂತ. ಯೂಶಲಿ ನೀವು ಹೋಗ್ತೀರಾ ಔಟಿಂಗು, ತುಂಬ ದೂರ, ಅಲ್ಲಿ ಇಲ್ಲಿ ಅದೇನೂ ಬೇಕಾಗಿಲ್ಲ. ಒಳ್ಳೆ ವೀಕೆಂಡ್ ಟೈಮಲ್ಲಿ ಬೇಕಾದ್ರೆ ಪ್ಲಾನ್ ಮಾಡ್ಕೊಂಬನ್ನಿ. ಬಟ್ ವೀಕೆಂಡಲ್ಲಿ ತುಂಬಾ ಜನ ಇರ್ತಾರೆ, ಬಿಫೋರ್ ಪ್ಲಾನ್ ಮಾಡ್ಕೊಬಿಡಿ. ವೀಕ್ ಡೇಸಲ್ಲಿ ಬಂದರೆ ನಾರ್ಮಲ್ ಆಗಿರ್ತಾರೆ. ಬಟ್ ವೀಕ್ ಡೇಸ್ ನಾವೇ ವೀಕೆಂಡಲ್ಲಿ ನಿಜವಾಗ್ಲೂ ಹೇಳ್ತಿಲ್ಲ, ಟೇಬಲ್ ಸಿಗೋಕ್ಕೆ ಆಲ್ಮೋಸ್ಟ್ ಒಂದು ಅವರ್ ವೆಯ್ಟ್ ಮಾಡಿದ್ವಿ. 1/2 hour to 1 hour ವೆಯ್ಟ್ ಮಾಡಿದ್ವಿ, ಅಷ್ಟೇ ರಶ್ ಇದೆ. ತುಂಬಾ ಖುಷಿ ಆಯ್ತು ಈ ಹೋಟ್ಲಿಗೆ. ಒಂದು ಒಳ್ಳೆ ಫುಡ್ ಟೇಸ್ಟ್ ಮಾಡ್ಬೇಕಂದ್ರೆ ಬ್ಲ್ಯಾಕ್ ಪರ್ಲಿಗೆ ಬನ್ನಿ. ಥ್ಯಾಂಕ್ ಯು. ಬನ್ನಿ, ಲಿಟಲ್ ಏನಪ್ಪ ಅಂದರೆ, ಈಗ ಅದೇ ಖುಷಿ ಆಯ್ತು. ಒಳ್ಳೆ ಇನ್ವೈಟ್ ಮಾಡಿ ಒಳ್ಳೆ ಗಿಫ್ಟ್ ಎಲ್ಲ ಕೊಟ್ಟರು. ನೀವು ಅಷ್ಟೇ ಸುಮ್ಮನೆ ಫ್ರೀ ಆದ ಟೈಮಲ್ಲಿ ಹೋಟ್ಲಿಗೆ ಬನ್ನಿ, ತುಂಬ ಚೆನ್ನಾಗಿದೆ. ವಿಸಿಟ್ ತುಂಬಾ ಚೆನ್ನಾಗಿದೆ ಪ್ಲೇಸ್. ನನಗೂ ಇಷ್ಟ ಆಯಿತು. ಮಾಡಿ ಓಕೆ ಬನ್ನಿ. ಇಂಪಾರ್ಟೆಂಟ್ ವಿಷಯ ತೋರಿಸ್ತೀನಿ. ಜಾನಿ ಡಪ್ ಗೊತ್ತಾ ನಿಮಗೆ? ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಮೀಟ್ ಮಾಡಿದ್ದೀರಾ? ನಾನು ಮೀಟ್ ಮಾಡಿದ್ದೀನಿ. ಏನಂದ್ರೆ ಗೊತ್ತಾ,